HSR ಲೇಔಟಲ್ಲಿರುವಂಥ ಒಂದು BDA ಕಾಂಪ್ಲೆಕ್ಸ್ ಸುಮಾರು 30 ವರ್ಷಗಳಿಂದ ಈ ಭಾಗದ ಜನಕ್ಕೆ ಒಂದು ಜೀವನಾಡಿಯಾಗಿದೆ. ನಾವು ಕೋವಿಡಲ್ಲಿ ಸಾಕಷ್ಟು ನೊಂದು ಸ್ವಲ್ಪ ಉಸಿರಾಡುವಷ್ಟೊತ್ತಿಗೆ ಮತ್ತೆ ಈ ಥರ ನಮಗೆ ಕಿರುಕುಳ ಕೊಡ್ತಾವ್ರೆ. ಡೆವಲಪ್ಮೆಂಟ್ ಮಾಡ್ತೀವಿ ಬರೀ ಬಿಲ್ಡಿಂಗ್ ಅಷ್ಟೇ. ಖಾಸಗೀಕರಣ ಪ್ರೈವೇಟ್ ಅವರಿಗೆ ಮಾರಿ ಅದರಲ್ಲಿ ಬರುವಂತ ದುಡ್ಡು ಇನ್ನ ಏನಾದರೂ ಇದ್ರೆ ತಿನ್ನೋಣ ಅಂತ ಒಂದು ಐಡಿಯಾ ಮಾಡಿ ಇದರಲ್ಲಿ ನಮ್ದು ಜೀವನ ಇರೋದು. ನಾವು ಎಲ್ಲಿ ಹೋಗ್ಬೇಕು ಹೇಳಿ? ಕೋಟಿ ಅಂತ ಲೋನ್ಗಳು ತಗೊಂಡು ಈ ಅಂಗಡಿ ಮಾಡಿ ನಾವು ವ್ಯಾಪಾರ ನಡೆಸ್ತಾ ಇದ್ದೀವಿ. ಏನೋ ಎವಿಡೆನ್ಸು ಕೊಡ್ತಾ ಇಲ್ಲ. ನಾವೇ ಯೋಚನೆ ಮಾಡಿ ಸಪೋರ್ಟ್ ಮಾಡಬೇಕು. ನಮಗೆ ಕೆಲಸಕ್ಕೆ ಹೋಗಿಲ್ಲ, ಇದು ಬಿಟ್ಟು ನಾವೆಲ್ಲೂ ಹೋಗಿಲ್ಲ. ಇನ್ನು ಅವ್ರಿಗೆ ಪಾರ್ಕಿಂಗ್ ಎಲ್ಲಿ ಕೊಡ್ತಾರೆ, ಅವ್ರಿಗೆ ನೀರೆಲ್ಲಿ ಸಪ್ಲೈ ಮಾಡ್ತಾರೆ, ಜನ ಎಲ್ಲ ಹೋಗ್ಬೇಕು, ಎಲ್ಲಿ ಜೀವನ ಮಾಡಬೇಕು. ಇಲ್ಲಿ 14 ಫ್ಲೋರ್ಸ್ ಏನಾದ್ರು ಬಂದ್ರೆ ಟ್ರಾಫಿಕ್ ಕಂಜೆಷನ್. ಹೊರಗಡೆ ಹೋಗಿ ಅಂತಂದ್ರೆ ಎಲ್ಲೋ ಆಗುತ್ತೆ. ಇದು ತರಕಾರಿ ಅಂಗಡಿನ 3 ಇಯರ್ಸ್ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಬಿಟ್ಕೊಡಕ್ ಆಗ್ತಾ ಇಲ್ಲ. ಇದು ತುಂಬಾ ನೋವಿನ ವಿಷಯ. ಇದು BDAಗೆ ಇರುವಂಥ ಮಾನ ಮರ್ಯಾದೆ ಕೂಡ ಹೋಗ್ತದೆ. ಮಾನ ಮರ್ಯಾದೆನೇ ಇಲ್ಲ ಅವ್ರಿಗೆಲ್ಲ. ಇದರಿಂದ ಜೀವನ ಮಾಡೋಷ್ಟು ಸಾಕಷ್ಟು ಜನ ನಾವು BDA ಕಾಂಪ್ಲೆಕ್ಸಲ್ಲಿ ಇದ್ದೀವಿ. ಒಂದೊಂದೇ ಎಲ್ಲ ಶಿಫ್ಟ್ ಮಾಡಿದ್ರೆ ಇಲ್ಲಿ ನಮಗೆ ಬ್ರ್ಯಾಂಡೆಡ್ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ ಸರ್. ಇವತ್ತು ಯಾವುದೇ ಕಾರಣಕ್ಕೂ BDA ಕಾಂಪ್ಲೆಕ್ಸಲ್ಲಿ ಡೆಮಾಲಿಷನ್ ಮಾಡೋದಕ್ಕೆ ಬಿಡೋದಿಲ್ಲ. ಸ್ವಲ್ಪ ದಿನ ಎಲ್ಲ ನೋಡ್ದಂಗೆ ಬ್ರ್ಯಾಂಡಿ ಬೆಂಗಳೂರು ಆಗಿತ್ತು. ಈಗ ಈ BDA ಕಾಂಪ್ಲೆಕ್ಸ್ಗಳ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ. ನಿಮ್ಮ ಮನೆಗಳಿರುತ್ತಲ್ಲ, ಆ ಮನೆನ ಡೆಮಾಲಿಷನ್ ಮಾಡಿಕೊಂಡು ಅಲ್ಲಿ ಕಟ್ರಿ ಮಾಲು. ಎಷ್ಟೋ ಗೌರ್ಮೆಂಟ್ ಲ್ಯಾಂಡ್ಗಳು ಎಲ್ಲೆಲ್ಲಿದೆ ಅಲ್ಲಿ ಕಣ್ಣಾಕಿ ಎಷ್ಟೆಷ್ಟೋ ಶ್ರೀಮಂತರುಗಳಿಗೆ ಪ್ರತಿಯೊಂದು ಹೆಣ್ಣು ಪ್ರತಿಯೊಂದು ಇದು ಬಂದು ಎಲ್ಲ ರೋಡಿಗೆ ಇಳಿತಾರೆ. ಮತ್ತು ಆ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ನೀವು ತೊಗೊಂಡೋಗಿ ಯಾರಿಗೋ ಕಾಸಿಕನ್ನ ಮಾಡೋದು ಅಂತಂದರೆ ಇದು ತುಂಬ ಅನ್ಯಾಯ. ಇದು ನೀವು ಪ್ರೈವೇಟ್ ಅವ್ರಿಗೆ 70% ಕೊಟ್ಟು ನೀವು 30% ಇಟ್ಕೊತೀರಾ ಅಂತ ಹೇಳಿದ್ರೆ ಯಾರಿಗೆ ನ್ಯಾಯ ಮಾಡ್ದಂಗೆ ಇದು? ಬೆಂಗಳೂರಿಗರ ಸ್ವತ್ತುಗಳ ಮೇಲೆ ಸರ್ಕಾರಗಳೇ ಕಣ್ಣಿಡ್ತಿವೆ. ಇವುಗಳನ್ನ ಮಾರಾಟ ಮಾಡುವಂಥದ್ದು ಅಥವಾ ಶೇರನ್ನ ನೀಡುವಂತಹ ಕೆಲಸಕ್ಕೆ ಕೈ ಹಾಕಿದೆ. ಸ್ಥಳೀಯರನ್ನ ಒಕ್ಕಲೆಬ್ಬಿಸಿ ಇವರು ಕೂಡ ಬಂಡವಾಳಶಾಹಿಗಳ ಕೈಗೊಂಬೆಗಳಾಗ್ತಾ ಇರುವೆ ಈ ರಾಜ್ಯ ಸರ್ಕಾರಗಳು. ಈ ಹಿಂದೆಯೂ ಕೂಡ ಸರ್ಕಾರಗಳು ಇದೇ ರೀತಿಯಾಗಿ ಬೆಂಗಳೂರಿನ ಆಸ್ತಿಗಳಾಗಿದ್ದಂತಹ BDA ಕಾಂಪ್ಲೆಕ್ಸ್ಗಳನ್ನ ಮಾರಾಟ ಮಾಡುವಂತ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದವು. ಸ್ಥಳೀಯರ ತೀವ್ರ ವಿರೋಧದಿಂದಾಗಿ ಆ ಸರ್ಕಾರಗಳು ಕೈ ಬಿಟ್ಟಿದ್ದವು. ಇದೀಗ ಬ್ರ್ಯಾಂಡ್ ಬೆಂಗಳೂರು ನೆಪದಲ್ಲಿ ಬೆಂಗಳೂರಿನ ಬಹುತೇಕ ಎಲ್ಲ BDA ಕಾಂಪ್ಲೆಕ್ಸ್ಗಳನ್ನ 70%, 30%, 60%, 40% ಪಾಲುದಾರಿಕೆಯನ್ನ ಬಂಡವಾಳಶಾಹಿಗಳ ಕೈಗೆ ನೀಡಲು ಮುಂದಾಗಿದ್ದಾರೆ. ಇದನ್ನ ವಿರೋಧಿಸಿ ಇದೀಗ ವ್ಯಾಪಾರಿಗಳು ಅಲ್ಲಿನ ಸ್ಥಳೀಯರು ಬೀದಿಗಿಳಿದಿದ್ದಾರೆ. ಅಂತಹದ್ದಕ್ಕೆ ಒಂದು ಸಾಕ್ಷಿಯೇ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಆಗಿರುವಂತಹ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ HSR ಬಡಾವಣೆಯ BDA ಕಾಂಪ್ಲೆಕ್ಸ್. HSR ಬಡಾವಣೆಯಲ್ಲಿ 1 ಅಡಿ ಭೂಮಿಗೆ 20,000 ಮೇಲ್ಪಟ್ಟು ಇಲ್ಲಿ ಮಾರಾಟವಾಗ್ತಾ ಇದೆ. ಇನ್ನು HSR ನ ಹೃದಯ ಭಾಗದಲ್ಲಿರುವಂತಹ BDA ಕಾಂಪ್ಲೆಕ್ಸ್ ಅನ್ನು ಕೂಡ 70-30% ಮಾರಾಟ ಮಾಡಲು ಅಂದ್ರೆ ಪಾಲುದಾರಿಕೆಯನ್ನು ನೀಡಲು BDA ಮುಂದಾಗಿದೆ. ಇದನ್ನ ಖಂಡಿಸಿ ಇಂದು ಪ್ರತಿಭಟನೆಯ ಸಭೆಯನ್ನ ನಡೆಸಿದರು. ಶಾಸಕ ಸತೀಶ್ ರೆಡ್ಡಿರವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು BDA ಕಾಂಪ್ಲೆಕ್ಸ್ ನಲ್ಲಿರುವಂತಹ ಎಲ್ಲ ಮಳಿಗೆದಾರರು, ಸ್ಥಳೀಯ ನಿವಾಸಿಗಳೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಾಗೆಯೇ ರಾಜ್ಯ ಸರ್ಕಾರದ ವಿರುದ್ಧ ಬಹುತೇಕ ಎಲ್ಲರೂ ಕೂಡ ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ಬ್ರ್ಯಾಂಡ್ ಬೆಂಗಳೂರು ನೆಪದಲ್ಲಿ ಈ ಒಂದು ಸಾವಿರಾರು ಕೋಟಿ ಬೆಲೆ ಬಾಳುವಂತ ಈ ಒಂದು ನೆಲವನ್ನ ಅಂದ್ರೆ BDA ಕಾಂಪ್ಲೆಕ್ಸ್ ಮತ್ತು ಈ ಒಂದು ಭೂಮಿಯನ್ನ ಯಾರಿಗೂ ಕೊಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೂಡ ನೀಡಿದರು. ಶಾಸಕ ಸತೀಶ್ ರೆಡ್ಡಿರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದಂತ ಆ ಒಂದು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನ ಮತ್ತು ಈ ಸಂದರ್ಭದಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಮಳಿಗೆದಾರರ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಏನಾಗಿದೆ ಅಂತಂದ್ರೆ ನಮಗೆ ಏಕಾಏಕಿ 30 ದಿವಸದಲ್ಲಿ ಖಾಲಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ. ಆ 30 ದಿವಸದಲ್ಲಿ ಖಾಲಿ ಮಾಡಿ ಅಂತಂದ್ರೆ ಅವರು ಕೊಟ್ಟಿರೋಂಥ ಪತ್ರದಲ್ಲಿದೆ ಇವರಿಗೆ ಪರ್ಯಾಯವಾಗಿ ಜಾಗ ಕೊಡಬೇಕಿಲ್ಲಿ. ಜಾಗ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟು 2 ವರ್ಷ ನೀವು ಇಲ್ಲಿ ಪಕ್ಕದಲ್ಲೇ ವ್ಯಾಪಾರ ಮಾಡಬೇಕು ಅಂತ ಅವ್ರು ಕೊಟ್ಟಿರೋ ಪತ್ರದಲ್ಲಿದೆ. ಅವ್ರು ಬಂದ್ಬಿಟ್ಟು ಯಾವುದೇ ರೀತಿ ಇದಿಲ್ಲ, ಏಕಾಏಕಿ ಖಾಲಿ ಮಾಡೋದು ಬಿಟ್ಟರೆ ಇನ್ನೇನು ಅವರು ಮಾತಾಡ್ತಾ ಇಲ್ಲ. ಒಂಥರ ರೌಡಿಸಮ್ಗಳು ಮಾಡಿಕೊಂಡು ನೀವು ಇದು ಮಾಡಿ ಅಂತ ಮಾತಾಡ್ತಾ ಇದ್ದಾರೆ BDA ಅಧಿಕಾರಿಗಳು. ಇದರಿಂದ
ನಾವು ಕೋವಿಡಲ್ಲಿ ಸಾಕಷ್ಟು ನೊಂದು ಸ್ವಲ್ಪ ಉಸಿರಾಡುವಷ್ಟೊತ್ತಿಗೆ ಮತ್ತೆ ಈ ಥರ ನಮಗೆ ಕಿರುಕುಳ ಕೊಡ್ತಾವ್ರೆ. ಸುಮಾರು 40 ಶಾಪ್ಗಳಿದೆ. 40 ಶಾಪ್ಗಳಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿಗಳು ಜನರಿಗೆ ಏನಾಗಬೇಕು, ಇಲ್ಲಿ ನಾವು ವ್ಯಾಪಾರಸ್ಥರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ವ್ಯಾಪಾರ ಮಾಡಬೇಕಂತ ಇರೋರು ನಾವು ಏನಾಗಬೇಕು? ದಿಢೀರಂತ ಈ ಥರ ಒಂದು ಸಮಸ್ಯೆ ನಮಗೆ ಬಂದಿದೆ. ಅದಕ್ಕೋಸ್ಕರ ನಾವು ಮಾನ್ಯ ಶಾಸಕರಿಗೆ ಮನವಿ ಮಾಡಿಕೊಂಡು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇಲ್ಲಿ ಪೂರ ಕಾರ್ಮಿಕರಿದ್ದಾರೆ, ಒಂದು 30-40 ಜನ. ಅವ್ರಿಗೆ ಏನಾಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಥರ ಎಲ್ಲ ರೀತಿಯಲ್ಲೂ ನಮ್ಗೆ ಸಮಸ್ಯೆಗಳಿರೋದ್ರಿಂದ ನಾವು ಮಾನ್ಯ ಶಾಸಕರಿಗೆ ಮನವಿ ಪತ್ರ ಕೊಡೋಕ್ಕೆ ಬಯಸ್ತಾ ಇದ್ದೀವಿ. ಇದು ಡೆಮಾಲಿಷ್ ಮಾಡಿದ್ರೆ ಇಲ್ಲಿರೋ ವೆಂಡರ್ಸ್ಗೆ, ಗೆಸ್ಟರ್ಸ್ಗೆ ಪಾಪ ಅವ್ರು ಹೇಳ್ದಂಗೆ ಕೋವಿಡ್ ಅಲ್ಲಿ ಅವ್ರು ಪಾಪ ರೆಂಟ್ ಕಟ್ಟಿದ್ದಾರೆ, ಸ್ಟಿಲ್ ಅವ್ರಿಗೆ ಯಾವ ಸೌಕರ್ಯನೂ ಕೊಟ್ಟಿಲ್ಲ. ಅದು ಡೆಮಾಲಿಷ್ ಮಾಡಕ್ಕೆ ಅಂತ ಹಿಂದೆ ಒಂದು ಹುನ್ನಾರ ಹಾಕ್ಬಿಟ್ಟು ಟಾಯ್ಲೆಟ್ಸ್ ಅಲ್ಲಿ ನೀರು ಬಿಡೋದು ಸ್ಟಾಪ್ ಮಾಡ್ತಿದ್ದಾರೆ ಬಿಡಿ ಅವರು ಥ್ರೂ ಗವರ್ಮೆಂಟ್. ಮತ್ತೆ ಹಾಗೆ ಬೇರೆ ಯಾವ್ದು ಡೆವಲಪ್ಮೆಂಟ್ ಇಲ್ಲ ಸುತ್ತಲೂ. ಎಲ್ಲ ವೆಹಿಕಲ್ಸ್, ಸೀಸ್ ವೆಹಿಕಲ್ಸ್, ಪಾರ್ಕ್ ವೆಹಿಕಲ್ ಎಲ್ಲ ಇಲ್ಲೇ ಇದೆ. ಯಾವ ವೆಹಿಕಲ್ಸು ತೆಗ್ದಿಲ್ಲ ಅವ್ರು, ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವರು. ಬಿಡಿಯಾಗಿ ಹೇಳಿದ್ರೆ ಮೇಡಮ್ ಡೆಮಾಲಿಷ್ ಮಾಡ್ತಾ ಇದೀವಿ, ಡೆಮಾಲಿಷ್ ಮಾಡ್ತಾ ಇದೀವಿ. ಮತ್ತೆ ಹಿಂಭಾಗ ಮತ್ತೆ ಮುಂಭಾಗ ಇರೋ ರೆಸಿಡೆನ್ಸಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಇದರಿಂದ ಅಂದ್ರೆ, ಅವ್ರು ಹೇಳ್ತಿದ್ದ ಮೇಡಮ್ ಹೇಳಿದ್ರು, ಫಸ್ಟ್ ಈಸ್ ನಮ್ದೆಲ್ಲ ಇವಾಗ ಆಲ್ರೆಡಿ ವಾಟರ್ ಶಾರ್ಟೇಜ್ ಇದೆ ಏರಿಯಾಗೆ, HSR ಲೇಔಟಿಗೆ. ಈ ನೀರು ಇವರು ಯೂಸ್ ಮಾಡ್ತಾರೆ. ಸುಮಾರು 15 ಫ್ಲೋರು 14 ಫ್ಲೋರ್ಸ್ ಬಂದ್ರೆ ಅದರಲ್ಲಿ 1 ಫ್ಲೋರ್ಗೆ 100 ಎಂಪ್ಲಾಯೀಸ್ ಆದ್ರೂ ಎಷ್ಟು ಎಂಪ್ಲಾಯೀಸ್ ಆಗ್ತಾರೆ? ಅವ್ರ ಸಿವೇಜ್ ಔಟ್ಪುಟ್ ಎಷ್ಟು ಬರುತ್ತೆ ಆಚೆ, ಅಷ್ಟು ನೀರ್ ಕನ್ಸಂಪ್ಷನ್, ಅಷ್ಟು ಸಿವೇಜ್ ಔಟ್ಪುಟ್. ಮತ್ತೆ ಈಗಾಗಲೇ ಸೋ ಮೆನಿ ಪೆಟ್ಟಿ ಶಾಪ್ಸ್ ಇಲ್ಲಿ ಎಲ್ಲ ಸಿಂಗಲ್ ಸಿಗರೆಟ್ಸ್ ಮಾರೋರೆ. ಅಷ್ಟು ಎಂಪ್ಲಾಯೀಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಸ್ಮೋಕ್ ಮಾಡವ್ರೆ ನನ್ನ ಪ್ರಕಾರ. ಹಿಂದೆ 12th ಮೇನಲ್ಲಿ ನೋಡಿದ್ರೆ ಇವಾಗಿರೋ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಎಲ್ಲ ನಿಂತಿರ್ತಾರೆ ಎಂಪ್ಲಾಯೀಸ್. ಈ ಬಿಲ್ಡಿಂಗ್ 14 ಫ್ಲೋರ್ ಜನ ಎಂಪ್ಲಾಯೀಸ್ ಆಚೆ ನಿಂತ್ಕೊಂಡು ಸ್ಮೋಕ್ ಮಾಡ್ತಾರೆ. ಅವ್ರಿಗೊಂದು ಸ್ಪೇಸ್ ಕೊಡಲ್ಲ ಅವರು, ಸ್ಮೋಕಿಂಗ್ ಝೋನ್ ಅಂತ ಇರೋಲ್ಲ ಅವರಿಗೆ. ಮತ್ತೆ ಸ್ಕೂಲ್ ಇದೆ, ಆಲ್ರೆಡಿ ಒಂದು ಪೋಸ್ಟ್ ಆಫೀಸ್ ಇತ್ತು ನಮ್ಮ BDA ಕಾಂಪ್ಲೆಕ್ಸ್ ಅಲ್ಲಿ, ಅದು ಬಿಕಾಸ್ ಆಫ್ ಡೆಮಾಲಿಷನ್ ವೆಕೇಟ್ ಮಾಡಿದ್ದಾರೆ, ವಿಚ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಇನ್ನೊಂದು ನಾರಾಯಣ ಹೃದಯಾಲಯ ಎಮರ್ಜೆನ್ಸಿ ಹಾಸ್ಪಿಟಲ್ ಇತ್ತು, ಯಾರಿಗೆ ಅದು ಸುತ್ತಮುತ್ತ ಎಮರ್ಜೆನ್ಸಿ, ಇವಾಗ ಸ್ಕೂಲ್ ಚಿಲ್ಡ್ರನ್ ಆಗಿ, ಟೀಚರ್ಸ್ಗಾಗಿ, ನಮಗೆ ನೇಬರ್ಸ್ಗಾಗಿ ಎಲ್ಲ ಇತ್ತು, ಅದು ವೆಕೇಟ್ ಮಾಡಿಸ್ಬಿಟ್ರು ಬಿಕಾಸ್ ಆಫ್ ದಿಸ್ ರೀಸನ್. ಸೊ ಇದರಿಂದ ತುಂಬಾ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ ಅಂಡ್ ದ ವರ್ಸ್ಟ್ ಪ್ರಾಬ್ಲಮ್ ಇಸ್ ದ ಪಾರ್ಕಿಂಗ್ ಇಶ್ಯೂ ಇಯರ್. ಆಲ್ರೆಡಿ ವಿ ಆರ್ ಫೇಸಿಂಗ್ ಪಾರ್ಕಿಂಗ್ ಇಶ್ಯೂಸ್. ಈಗ ಇದು ಬಂದ್ರೆ ಅವ್ರು ಕೊಡೋ ಪಾರ್ಕಿಂಗ್ ಸಾಕಾಗಲ್ಲ, ಅವ್ರ ಎಂಪ್ಲಾಯೀಸ್ಗೆ ಸಾಕಾಗೋದೇ ಇಲ್ಲ ಪಾರ್ಕಿಂಗ್. ಮತ್ತೆ ನಮ್ದೆಲ್ಲ ಫುಲ್ ನಾವು ಡೆಮಾಲಿಷ್ ಮಾಡಿ ಮನೆಗಳು, ವಿ ಹ್ಯಾವ್ ಟು ಸೆಟ್ ಅಪ್ ಕಮರ್ಷಿಯಲ್ ಬಿಲ್ಡಿಂಗ್ ಅಲಾಂಗ್ ವಿತ್ ದಟ್. ನಾವು ಯಾವುದೋ ಒಂದು ಮನೆ ಕಟ್ಕೊಂಡಿರ್ತೀವಿ ನೆಮ್ಮದಿಯಾಗಿರಕ್ಕೆ, ಈಗ ಅದನ್ನೇ ಇರೋದ, ಹಂಗಾಗ್ಬಿಡುತ್ತೆ. ಆಮೇಲೆ ಪರಿಸರದ ಬಗ್ಗೆ ಮಾತಾಡಿದ್ರು ಮೇಡಮ್, ಅದು ಇನ್ನೂ ವರ್ಸ್ಟ್ ಆಗುತ್ತೆ. ಪ್ರತಿ ಒಂದು ಬಿಲ್ಡಿಂಗ್ ಡೆವಲಪ್ ಮಾಡೋಕ್ಕೆ ಮರಗಳನ್ನೆಲ್ಲ ತೆಗೆದುಬಿಡ್ತಾರೆ. ಈಗ ಸುತ್ತಮುತ್ತ ಕಾಂಪ್ಲೆಕ್ಸ್ ಅಲ್ಲಿರೋ ಮರಗಳು ಒಂದೂ ಇರಲ್ಲ. ಡೆವಲಪ್ಮೆಂಟ್ ಮಾಡ್ತೀವಿ ಬರೀ ಬಿಲ್ಡಿಂಗ್ ಅಷ್ಟೇ. ಇದಕ್ಕೆ MLA ಸರ್ ಪ್ಲೀಸ್ ಲುಕ್ ಇನ್ ಟು ದಿಸ್ ಮ್ಯಾಟರ್. ಆಮೇಲೆ ನಾವು ರೆಸಿಡೆನ್ಸ್ CSR ವೆಲ್ಫೇರ್ ಅಸೋಸಿಯೇಷನ್ ಇಂದ ಹೈಕೋರ್ಟ್ ಅಲ್ಲಿ ಬಿಲ್ ಹಾಕಕ್ಕೆ ಮತ್ತೆ ಕಾಂಪ್ಲೆಕ್ಸ್ ಅಲ್ಲಿರೋ ವೆಂಡರ್ಸ್ಗೆಲ್ಲ ಸಪೋರ್ಟ್ ಆಗಿ ನಿಂತ್ಕೊಳ್ತೀವಿ ಅಂತ ಪ್ರಾಮಿಸ್ ಮಾಡಿ. ಕೆಲಸಕ್ಕೆ ಬಂದಿದ್ದಂತ ಈ ಕಾಂಗ್ರೆಸ್ ಲಜ್ಜೆಗೆಟ್ಟ ಸರ್ಕಾರ ಇದೆಯಲ್ಲ, ಇವತ್ತಿನ ದಿವಸ 15 ತಿಂಗಳಾಗಲಿ 15 ತಿಂಗಳಲ್ಲಿ ಒಂದೊಂದು ಹಗರಣ ಮಾಡ್ಕೊಂಡ್ ಬಂದಿದೆ. 15 ಹಗರಣಗಳು ಮಾಡಿದೆ ಈ ಸರ್ಕಾರ. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸರ್ಕಾರ SC ST ಫಂಡ್ ತಿಂದಿದೆ ಅಂದ್ರೆ ಇನ್ನೇನು ಬಿಡುತ್ತೆ. ಇವತ್ತು ದಿವಸ ಈ BDA ಕಾಂಪ್ಲೆಕ್ಸ್ HSR ಎಲ್ಲ ಕೋರ್ಮಂಗ್ಲ ಇರ್ಬೋದು, ಇಂದಿರಾನಗರ ಇರ್ಬೋದು, ಪಾರ್ಟಿ ನಗರ ಇರ್ಬೋದು, ಪ್ರತಿಯೊಂದು ಕಾಂಪ್ಲೆಕ್ಸ್ ಅಲ್ಲೂ ಖಾಸಗೀಕರಣ ಪ್ರೈವೇಟ್ ಅವರಿಗೆ ಮಾರಿ ಅದರಲ್ಲಿ ಬರುವಂಥ ದುಡ್ಡು ಇನ್ನೂ ಏನಾದರೂ ಇದ್ರೆ ತಿನ್ನೋಣ ಅಂತ ಒಂದು ಐಡಿಯಾ ಮಾಡಿ ಇವತ್ತಿನ ದಿವಸ ಈ ಸರ್ಕಾರ ಈ BDA ಕಾಂಪ್ಲೆಕ್ಸ್ಗಳಿಗೆ ಕಣ್ಣು ಹಾಕಿದೆ. ಹಾಗಾಗಿ ಇವತ್ತು ನಾವೆಲ್ಲ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋವಂಥವ್ರು. ಈ ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟಿದಂಥ ಈ ಬೆಂಗಳೂರಲ್ಲಿ ಇದು 20 ವರ್ಷಗಳ ಹಿಂದೆ ಕಟ್ಟಿರುವಂಥ ಬಿಲ್ಡಿಂಗ್ನ ಇವತ್ತು ಕೆಡು ಮಾಡುವಂಥ ಪರಿಸ್ಥಿತಿ ಏನೂ ಇಲ್ಲ. ಇಲ್ಲಿ ಭಾಳ ನಾವು ಎಲ್ಲ ಕೇಳ್ಕೊಂತ ನೋಡಿದಾಗ BDA ಕಾಂಪ್ಲೆಕ್ಸ್ ಎಷ್ಟು ಹೆಸರಿದೆ ಅಂದರೆ HSR BDA ಕಾಂಪ್ಲೆಕ್ಸ್ ಅಂದರೆ ನೀವು ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿ ಕೇಳಿದ್ರೂ ಒಂದು ಹೆಸರಿರುವಂಥ ಒಂದು BDA ಕಾಂಪ್ಲೆಕ್ಸ್. ಹಾಗಾಗಿ ಇದನ್ನು ಇಟ್ಕೊಂಡು ಖಾಸಗೀಕರಣ ಮಾಡಿ ನಾನು ಹೇಳ್ತೀನಿ ಸರ್ಕಾರನೇ ಅಭಿವೃದ್ಧಿ ಮಾಡಲಿ. ಏನು ಇವಾಗ ಇದೇ ಥರ ಇನ್ನೂ ಹೆಚ್ಚಾಗಿ ಉನ್ನತ ರೀತಿಯಲ್ಲಿ ಕಟ್ಟಬೇಕಾದ ಕಟ್ಟಡ ಕಟ್ಟಲಿ, ಸರ್ಕಾರನೇ ಅಭಿವೃದ್ಧಿ ಮಾಡಲಿ. ಇಲ್ಲಿ ಏನು ಇವಾಗ ಅಂಗಡಿಗಳಿದ್ದಾವೆ, ಯಾರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಮತ್ತೆ ಅವ್ರಿಗೆ ಅಂಗಡಿಗಳು ಕೊಟ್ಟು ಕಾಂಪ್ಲೆಕ್ಸ್ ಥರನೇ ಮಾಡಲಿ. ಅದು ಬಿಟ್ಟು ಅದು ಬೇರೆ ಥರ ಮಾಡುವಂಥದ್ದು ಇವಾಗ ಮೇಡಮ್ ಕೆಲವರೆಲ್ಲ ಹೇಳ್ತಾ ಇದ್ರು, ಇಲ್ಲಿ BDA ಕಾಂಪ್ಲೆಕ್ಸ್ ಆಗಿ ಕಟ್ಟೋದಕ್ಕಿಂತ ಬೇರೆ ಯಾವುದಾದ್ರೂ ಒಂದು ಕಾಲ್ ಸೆಂಟರ್ಸ್ ಅಂತ ಇಂಥವೆಲ್ಲ ಮಾಡಿದ್ರೆ ಭಾಳ ಅನಾನುಕೂಲ. ಇವಾಗಲೇ ನಾವು ಸಿಲ್ಕ್ ಬೋರ್ಡ್ ದಾಟಬೇಕಾದ್ರೆ 1 ಅವರ್ ಬೇಕಾಗುತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಸಿಲ್ಕ್ ಬೋರ್ಡಿಂದ ಒಂದು 2 ಕಿಲೋಮೀಟರ್ ಹೋಗ್ಬೇಕಾದ್ರೆ ಅಷ್ಟು ಟ್ರಾಫಿಕ್ ಇರುತ್ತೆ ಇಲ್ಲಿ. ಹೌದು, ಹೀಗೆ ಭವ್ಯವಾಗಿ ಕಾಣುವಂತಹ ಬಹುತೇಕ BBMPಯ ಎಲ್ಲ ಕಚೇರಿಗಳನ್ನ ಶಾಸಕರ
ಕಚೇರಿಗಳು, ಹಾಗೆಯೇ ಟ್ರಾಫಿಕ್ ಪೊಲೀಸ್ ಠಾಣೆ ಮತ್ತು ಪ್ರತಿಷ್ಠಿತ ಆಸ್ಪತ್ರೆಗಳನ್ನು ಹೊಂದಿರುವಂತಹ ಒಂದು ಸಂಕೀರ್ಣವೇ ಈ ಒಂದು HSR ಬಡಾವಣೆಯ ಈ ಒಂದು BDA ಕಾಂಪ್ಲೆಕ್ಸ್. ಇದನ್ನು ಇದೀಗ 70-30 ಪಾಲುದಾರಿಕೆಯನ್ನ ನೀಡಲು, ಈ ಒಂದು ಜಾಗವನ್ನ ಮಾರಾಟ ಮಾಡಲು ಖುದ್ದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವೇ ಬ್ರೋಕರ್ಗಳ ರೀತಿ ವರ್ತಿಸ್ತಾ ಇದೆ. ಈ ಬ್ರೋಕರೇಜ್ಗೆ ಸಾಕ್ಷಿಯಾಗಿರುವಂತದ್ದೇ ಈಗ 70-30 ಪಾಲುದಾರಿಕೆಯಲ್ಲಿ ಮಾರಾಟ ಮಾಡೋದಕ್ಕೆ ಬಂದಿರತಕ್ಕಂಥ BDAನೇ ಕಾರಣವಾಗಿದೆ. ಈ ಹಿಂದೆಯೂ ಕೂಡ ಇದನ್ನ ವಿರೋಧಿಸಿದ್ವಿ, ಈಗಲೂ ಕೂಡ ನಾವು ವಿರೋಧಿಸ್ತೇವೆ ಅಂತೇಳಿ ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿರವರು ಸರ್ಕಾರದ ವಿರುದ್ಧ ಮತ್ತು BDA ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಾನು ಕೂಡ ಪ್ರಶ್ನೆ ಮಾಡಿದೆ ಕಳೆದ ಸಲ, ಇದು ಇವತ್ತೇನು ಹೊಸದಾಗಲ್ಲ, ಇದು ಹಿಂದೆ 2013-14ರಲ್ಲಿ 8 BDA ಕಾಂಪ್ಲೆಕ್ಸ್ಗಳನ್ನು ಒಡೆದು 70% ಯಾವನು ಬಿಲ್ಡಿಂಗನ್ನು ಡೆವಲಪ್ ಮಾಡ್ತಾನೆ ಅವನಿಗೆ 30% BDA ಅವರಿಗೆ ಕೊಡಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆಗ್ಲಿಂದ ಇದು ಕಳೆದ ಒಂದು 10 ವರ್ಷದಿಂದ ಹೋರಾಟ ನಡೀತಾನೇ ಇದೆ. ಇದು 2013-14ರಿಂದ ನಾನು ಕೂಡ ಇದ್ರ ಹಿಂದೆನೇ ಇದ್ದಿದ್ದಕ್ಕೆ ಇದು ಇಷ್ಟು ದೂರ ಬಂದಿದೆ. ಇಲ್ಲ ಅಂದರೆ ಹಿಂದೆನೇ ಮುಗಿಸ್ಬಿಡ್ತಾ ಇದ್ರು ಇದನ್ನೆಲ್ಲ. ಆಗ ಪ್ರಾರಂಭ ಆಗಿದ್ದು, ಆಗ ನಾವೆಲ್ಲರೂ ಕೂಡ ಸೇರಿ ವಿಧಾನಸೌಧ ಒಳಗಡೆ ಹೊರಗಡೆ ಮತ್ತು ಇದನ್ನು ಗವರ್ನರ್ಗೆ ಪತ್ರಗಳನ್ನು ಬರೆಯೋ ಮೂಲಕ ಮತ್ತು ಕೋರ್ಟಲ್ಲಿ ಕೇಸ್ ಹಾಕೋ ಮೂಲಕ ಅದನ್ನು ನಾವು ಆಗ ಸ್ಟಾಪ್ ಮಾಡಿಸಿದ್ವಿ. ಅದಾದಮೇಲೆ ನಮ್ಮ ಸರ್ಕಾರ ಬಂತು. 2018 ಆದಮೇಲೆ ನಮ್ಮ ಸರ್ಕಾರನೂ ಕೂಡ ಬಂತು. ನಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಇದನ್ನು ನನಗೂ ಕೂಡ ಬೇರೆ ಬೇರೆ ಕಡೆಯವರಿಂದ ಫೋನ್ ಮಾಡಿಸೋದು. ನಾನು ಯಾರ್ಯಾರು ಇದರಿಂದ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಅಂತ ಒಂದು ವಾರ ವೆಯ್ಟ್ ಮಾಡಿದೆ. M4 ಅಂತ ಇದು ಬೇರೆ ಬೇರೆ ಕಂಪ್ನಿಗಳಿಗೆ ಏನು ಪ್ರೆಸ್ಟೇಜ್ ಇದೆ, ಎಂಬೆಸಿ ಇದೆ, ಅವರೆಲ್ಲರೂ ಕೂಡ ಇದರ ಹಿಂದೆ ಇದ್ದಾರೆ. ಈ ಒಂದು ಕಾಂಪ್ಲೆಕ್ಸನ್ನು ಹೊಡಿಬೇಕು, ಇದರಲ್ಲಿ ಬೇಳೆ ಬೇಯಿಸ್ಕೋಬೇಕು ಅಂತ ಮಾನ ಮರ್ಯಾದೆ ಯಾವನಾದರೂ ಇರೋಂಥವ್ರು, ಸರ್ಕಾರ ಆಗಲಿ ಅಥವಾ ಇದರಲ್ಲಿ ಬೇಳೆ ಬೇಯಿಸ್ಕೋಬೇಕು ಅನ್ನೋರಾಗಲಿ, ಅವ್ರು ನಿಜವಾಗ್ಲೂ ಮಾನ ಮರ್ಯಾದೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು BDA ಕಾಂಪ್ಲೆಕ್ಸು ಹಲವಾರು ಜನಕ್ಕೆ, ಈ ಭಾಗದ ಜನಕ್ಕೆ ಉಪಯೋಗ ಆಗಲಿ ಅಂತ ಮಾಡಿರೋಂಥದ್ದು. ಇಲ್ಲೇನು ಬರೀ ವ್ಯಾಪಾರ ಮಾಡೋ ಅಂಗಡಿಗಳು ಮಾತ್ರ ಇದ್ದಾವ? ಆಸ್ಪತ್ರೆ ಇದೆ, MLA ಕಚೇರಿ ಇದೆ, BBMP ಕಚೇರಿ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೂಡ ಇಲ್ಲಿದೆ. ಮತ್ತು BDA ಇಡೀ ಈ ಭಾಗದಲ್ಲಿ ಆಸ್ತಿಗಳನ್ನು ಏನು ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ BDAದವರು CA ಸೈಟ್ಗಳಲ್ಲಿ. ಇದು ಬರೀ HSR ಲೇಔಟ್ ಮಾತ್ರ ಅಲ್ಲ, ಸುತ್ತಮುತ್ತ ಭಾಗಕ್ಕೆ ಏನು BDA ಲಿಮಿಟ್ಸ್ ಇದೆ ಅಷ್ಟು ಏರಿಯಾನ ಕಂಟ್ರೋಲ್ ಮಾಡೋ ಅಂಥದ್ದು. ಮತ್ತು ಅದರ ಎಲ್ಲ ಆಫೀಸುಗಳು ಕೂಡ ಇಲ್ಲೇ ಇದೆ. ಖಾಲಿ ಇಟ್ಟಿದ್ದು ಯಾರು ಸ್ವಾಮಿ? ಸ್ವಲ್ಪ ಭಾಗನ ಖಾಲಿ ಇಟ್ಟಿರೋದು ಯಾರು? ನಾವಾ? BDA ಕಾಂಪ್ಲೆಕ್ಸ್ ಇದು 10 ವರ್ಷದಿಂದ ಇದನ್ನ ಏನಾದರೂ ಮಾಡಿ ಹೊಡಿಬೇಕು ಅಂತೇಳಿ ಬೇರೆಯವ್ರಿಗೆ ಬಾಡಿಗೆಗಳಿಗೆ ಕೊಡದೆ ಒಂದಷ್ಟು ಭಾಗವನ್ನು ಖಾಲಿ ಇಟ್ಟಿರೋಂಥದ್ದು BDA ಅವರೇ. ಯಾರ್ಯಾರು ಹಿಂದೆ ಕಮಿಷನರ್ಸ್ ಇದ್ದಾರೆ, ಯಾರ್ಯಾರು ಹಿಂದೆ BDA ಅಧ್ಯಕ್ಷಗಳಾಗಿದ್ರು, ಅವರೆಲ್ಲರನ್ನೂ ಭೇಟಿಯಾಗಿ ನಾವು ಮನವಿಯನ್ನು ಕೊಟ್ಟಿದ್ದಾರೆ. ಹಿಂದೆನೂ ಕೂಡ ಒಳ್ಳೆ ಮಾತಲ್ಲೂ ಹೇಳಿದ್ದಾರೆ, ಗೌರವದಿಂದ ಹೇಳಿದ್ದಾರೆ. ಆದರೆ ಆ ಗೌರವ ಅವ್ರಿಗಿಲ್ಲ. ಅವ್ರಿಗೆ ಹಣನೇ ಮುಖ್ಯ. ಹೊಡೆದಾಕ್ಬಿಡ್ಬೇಕು, ದುಡ್ಡು ಸಂಪಾದನೆ ಮಾಡಿಬಿಡ್ಬೇಕು, ಯಾರೋ ಅವ್ರ ಅಪ್ಪನ ಮನೆ ಜಾಗ ಇದ್ದಂಗೆ ಹೊಡೆದು ಎತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದ್ದಾರೆ. ಈ BDA ಕಾಂಪ್ಲೆಕ್ಸ್ ವ್ಯಾಲ್ಯೂ ಕಡಿಮೆ ಅಂದರೂ ಕೂಡ ಒಂದು ಸ್ಕ್ವೇರ್ ಫೀಟ್ಗೆ 40-50 ರೂಪಾಯಿ ಇಲ್ಲಿದೆ ಅಲ್ವಾ? ಹಾಂ, 5 ಅಂತ ಹೇಳಿದ್ರೆ ಯಾವಾರು ಬಂದ್ರೂ ಹೊಡೀರಿ ನೋಡೋಣ BDA ಕಾಂಪ್ಲೆಕ್ಸು ಅಂತ. ಮಾನ ಮರ್ಯಾದೆನೇ ಇಲ್ಲ ಅವ್ರಿಗೆಲ್ಲ. ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ನಾನು ನಮ್ಮ ಸರ್ಕಾರ ಇದ್ದಾಗ ಹಿಂಗೆ ಒಂದು 2-3 ಯಾರೋ ವಾದ ಮಾಡಿದ್ರು ನನ್ನ ಹತ್ರ. ಸ್ವಲ್ಪ ಹೊತ್ತು ಒಳ್ಳೆ ಮಾತಲ್ಲಿ ಮಾತಾಡಿದೆ ನಾನು, ಆಮೇಲೆ ಕೆಟ್ಟ ಭಾಷೆ ಶುರು ಮಾಡಿದೆ. ಆವಾಗ ಅವ್ರು ಬಾಯಿ ಮುಚ್ಕೊಂಡು ಹೋಗ್ಬಿಟ್ರು, ಇವ್ರ ಹತ್ರ ಆಗೋದಿಲ್ಲಪ್ಪ ಅಂತೇಳಿ. ಇಂಥವರೆಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ನಮ್ಮ ಸರ್ಕಾರದಲ್ಲೂ ಕೂಡ ಇದನ್ನು ಹೊಡಿಲಿಕ್ಕೆ ಬಂದಿದ್ರು, ಆದರೆ ನಾವು ಬಿಡಲಿಲ್ಲ. ಈ ರೀತಿ ಎಲ್ಲ ನೀವು ಮಾಡಕ್ಕೆ ಬಂದರೆ ನೀವು ಇರೋ ಮಾನ ಮರ್ಯಾದೆ ನಾವೇ ಕಳಿತೀವಿ ಅಂತ ನಾವು ಹೇಳಿದ ಮೇಲೆ ಅಧಿಕಾರಿಗಳು ಅವ್ರನ್ನ ಇಲ್ಲಪ್ಪ ನೋಡೋಣ ಮುಂದಕ್ಕೆ ಅಂತ ಹೇಳ್ಬಿಟ್ಟು ತಳ್ಳಿಬಿಟ್ರು. ಆದ್ದರಿಂದ ಇದ್ರ ಹಿಂದೆ ಕೆಲವು ಅಧಿಕಾರಿಗಳ ಷಡ್ಯಂತ್ರ ಇದೆ. ಯಾರು ಇದನ್ನು ಪ್ರೈವೇಟೈಸ್ ಮಾಡಬೇಕು, ಇವು ಬ್ರೋಕರ್ಗಳ ಥರ ಈ ಅಧಿಕಾರಿಗಳು ಕೆಲವರು ಮಾಡ್ತಾ ಇದ್ದಾರೆ. ನಾನು ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ, ನನಗೂ ತುಂಬ ಅರಿವಿದೆ, ಜ್ಞಾನ ಇದೆ. ಮತ್ತು ನಾನು ಕೂಡ 20 ವರ್ಷದಿಂದ MLA ಆಗಿದ್ದೀನಿ. ಅದಕ್ಕಿಂತ ಹಿಂದೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ. 25 ವರ್ಷ ಒಬ್ಬ ಮನುಷ್ಯನಿಗೆ
ಅಧಿಕಾರ ಸಿಕ್ಕೋದು ಮತ್ತು ಜನಗಳ ಸೇವೆ ಮಾಡೋ ಅವಕಾಶ ಸಿಕ್ಕದೇ ಪುಣ್ಯ, ಪೂರ್ವ ಜನ್ಮದ ಪುಣ್ಯ. ಆ ಒಂದು ಸೇವೆ ಮಾಡೋದಕ್ಕೆ ತಾವೆಲ್ಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರ. ಆದ್ದರಿಂದ ನಿಮ್ಮ ಜೊತೆ ನಾನು ನಿಲ್ತೇನೆ, ಅದ್ರ ಬಗ್ಗೆ ನೀವು ಏನು ಅನುಮಾನ ಬೇಡ. ಯಾಕಂದರೆ ಯಾರ್ಯಾರ ಬಗ್ಗೆ ಏನೇನು ಇನ್ನೂ ಹೇಳ್ಬಿಡ್ತಾರೋ ಬಂದು ಗೊತ್ತಿಲ್ಲ ನನಗೆ. MP ಮಾತಾಡ್ಬಿಟ್ಟಿದ್ದೀವಿ, MLA ಮಾತಾಡ್ಬಿಟ್ಟಿದ್ದೀವಿ, ಎಲ್ಲರೂ ಮಾತಾಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ನೀವು ಹುಷಾರಾಗಿರಿ ಸ್ವಲ್ಪ. ಎಲ್ಲ ಇದ್ದಾರೆ, ಮತ್ತು ನಮ್ಮ HSR ಲೇಔಟ್ ನಿವಾಸಿಗಳಿದ್ದಾರೆ. ನಿಮ್ಮ ಪರವಾಗಿ ನಾವು ನಿಲ್ತೇವೆ. ಆದರೆ ನೀವು ಕಣ್ಣು ಮುಚ್ಕೊಂಡು ಇರಬೇಡಿ. ಕಾನೂನು ಹೋರಾಟವನ್ನು ಮಾಡಬೇಕು, ಜನಾಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕು. ಎಲ್ಲವೂ ಕೂಡ ಸರ್ಕಾರಕ್ಕೆ ಮುಟ್ಟೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಇದಕ್ಕೆ ಸಂಪೂರ್ಣವಾಗಿ ಈ BDA ಕಾಂಪ್ಲೆಕ್ಸ್ ಅನ್ನ ಹೊಡೆದಾಕೋದಕ್ಕೆ ವಿರೋಧವಾಗಿದ್ದೀರಾ ಅಂತ ಎಲ್ಲ ಕೈ ಎತ್ತಿ ಹೇಳಿ. ವಿರೋಧವಾಗಿ ಅರ್ಧಂಬರ್ಧ ಅಂದ್ರೆ ಗೊತ್ತಾಗಲ್ಲ. ಹೀಗೆ BDA ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಇಲ್ಲಿನ ಸ್ಥಳೀಯ ಮಳಿಗೆದಾರರು ಕೂಡ BDA ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಪ್ರಾಣ ಇರೋದು, ಮಕ್ಕಳದು ಎಲ್ಲ ಇದರಲ್ಲಿ ಕಷ್ಟ ಸುಖ ಎಲ್ಲ ಇದ್ರ ಮೇಲೆ ಇರೋದು. ತುಂಬ ಲಾಸ್, ಇಂಟೀರಿಯರ್ ಲಾಸ್ ಎಲ್ಲ ಲಾಸ್ ಆಗಿಬಿಟ್ಟಿದೆ ಸಖತ್ತು. ಇದು ಪೆಂಡಿಂಗ್ ಮೇಲೆ ಪೆಂಡಿಂಗ್ ಆಗ್ತಾ ಇದೆ. ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಕೊಟ್ಟಿದ್ದಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ? 20 ವರ್ಷದಿಂದ ನಾವು ಬಾಡಿಗೆ ಕರೆಕ್ಟಾಗಿ ಕಟ್ಕೊಂಡು ಬಂದಿದ್ದೀವಿ. ಇವಾಗ 4 ತಿಂಗಳಿಂದ ನೋಟಿಸ್ ಕೊಟ್ಟಿವಿ, ಬಾಡಿಗೆ ತೊಗೊಳ್ತಾ ಇಲ್ಲ. DD ಕೊಟ್ಟರೆ ತೊಗೊಳ್ತಾ ಇಲ್ಲ. ಆಮೇಲೆ ಟಾಯ್ಲೆಟ್ ಮೇಂಟೆನೆನ್ಸ್ ಮಾಡ್ತಲ್ಲ 4 ತಿಂಗಳಿಂದ. ಅಲ್ಲಿ ಟಾಯ್ಲೆಟ್ಗೆ ಹೋದರೆ ಟಾಯ್ಲೆಟೇ ಬರಲ್ಲ. ಆ ಥರ ಈ ಬಟ್ಟೆ ಅಂಗಡಿಯಿಂದನೇ ನಮ್ಮ 3 ಫ್ಯಾಮಿಲಿ ಜೀವನ ನಡೀತಾ ಇದೆ ಸರ್. ಪ್ಲಸ್ ನಮ್ಮ ಹುಡುಗಿಯರ್ದು, ನಮ್ಮ ಸ್ಟಾಫ್ದು ಎಲ್ಲ ಇದ್ರ ಮೇಲೆ ಡಿಪೆಂಡು. ಕೋಟೆ ಅಂತ ಲೋನ್ಗಳು ತೊಗೊಂಡು ಈ ಅಂಗಡಿ ಮಾಡಿ ನಾವು ವ್ಯಾಪಾರ ನಡೆಸ್ತಾ ಇದ್ದೀವಿ. ಬಟ್ ಈ ನಡುವೆ ಏಕಾಏಕಿ ಬಂದು 1 ತಿಂಗಳಲ್ಲಿ ಖಾಲಿ ಮಾಡಿ ಅಂದರೆ ನಾವು ಎಲ್ಲೂ ಹೋಗೋದು ಸರ್. ನಮ್ಮ ಮಕ್ಕಳ ಎಜುಕೇಷನು ಎಲ್ಲ ಇದ್ರ ಮೇಲೆ ಡಿಪೆಂಡ್ ಇದೆ. ಸೊ ಇದೆಲ್ಲ ಯೋಚನೆ ಮಾಡಿ ಕೊಡಕ್ಕೆ ಹೋದರೆ ಬಲವಂತಾಗಿ ನಮಗೆ ಡಿಫಾಲ್ಟರ್ ಲಿಸ್ಟಲ್ಲಿ ಹಾಕ್ಬಿಟ್ಟು ಖಾಲಿ ಮಾಡಿಸ್ತಾ ಇದ್ದಾರೆ. ಅದು ನ್ಯಾಯನ? ನಾವು DD ರೆಡಿ ಇಟ್ಕೊಂಡಿದ್ದೀವಿ 3 ತಿಂಗಳಿಂದ. ಲಾಸ್ಟ್ ಟೈಮು ನಾವು ಸುಮಾರು ರಿಕ್ವೆಸ್ಟ್ ಮಾಡಿದ್ದೀವಿ, ಇನ್ನೂ ತೊಗೊಂಡಿಲ್ಲ. ಮತ್ತು ಸೈನ್ ಮಾಡಿ ಕೊಡ್ತಾ ಇಲ್ಲ, ನಾವು ತೊಗೊಳ್ಳಲ್ಲ ಅಂತ. DD ಏನು ಎವಿಡೆನ್ಸು ಕೊಡ್ತಾ ಇಲ್ಲ. ನಮಗೆ ಬಲವಂತಾಗಿ ಡಿಫಾಲ್ಟರ್ ಲಿಸ್ಟಲ್ಲಿ ಹಾಕ್ತಾ ಇದ್ದಾರೆ. 2004 21ನೇ ವರ್ಷ ನಡೀತಾ ಇದೆ. ಈಗ ಎಲ್ಲರದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಬಟ್ ಇವಾಗ ಸಡನ್ ಆಗಿ ಅವರು BD ಅವರು ಹೇಳ್ತಾರೆ 1 ತಿಂಗಳಲ್ಲಿ ಖಾಲಿ ಮಾಡಿಕೊಡ್ಬೇಕು. ಅಂದರೆ ನಾವೇ ಯೋಚನೆ ಮಾಡಿ ಸಪೋರ್ಟ್ ಮಾಡಬೇಕು. ನಿಮಗೆ ಅಷ್ಟು ಅನುಕೂಲವಾಗಿ ಇದೆ ಇಲ್ಲಿ BDA ಕಾಂಪ್ಲೆಕ್ಸ್ದಲ್ಲಿ ಇರೋದು ಗೊತ್ತಿ. ನಾವು 20 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇವಿ. ನಮ್ಮ ಮಕ್ಕಳು ಮರಿನೆಲ್ಲ ಸಾಕಿ ನಾವು ಎಲ್ಲೂ ಕೆಲಸಕ್ಕೆ ಹೋಗಿಲ್ಲ. ಇಟ್ಬಿಟ್ಟು ನಾವೆಲ್ಲೂ ಹೋಗಿಲ್ಲ. ನಮಗೆ ನೀವು ಇಲ್ಲಿ ಕಾಂಪ್ಲೆಕ್ಸ್ ಉಳಿಸಬೇಕು, ನಮಗೆ ಕೆಲಸ ಬೇಕು. ಈಗ ಅವ್ರು ಕೊಟ್ಟರೆ ಒಂದು 40,000 50,000 ಜನ ಬರ್ತಾರೆ ಇಲ್ಲಿ ಕೆಲಸ ಮಾಡೋಕ್ಕೆ. ಇನ್ನು ಅವ್ರಿಗೆ ಪಾರ್ಕಿಂಗ್ ಎಲ್ಲಿ ಕೊಡ್ತಾರೆ, ಅವ್ರಿಗೆ ನೀರೆಲ್ಲಿ ಸಪ್ಲೈ ಮಾಡ್ತಾರೆ, ಸುಯೇಜ್ ಲೈನ್ ಎಲ್ಲ ಹಾಕ್ಕೊಡ್ತಾರೆ ಅವ್ರಿಗೆ, ಇನ್ನು ಪವರ್ ಎಲ್ಲಿಂದ ಕೊಡ್ತಾರೆ, ಇವೆಲ್ಲ ಪ್ರಾಬ್ಲಮ್ಗಳಿದೆ. ಇದು ಬಂತು ಅಂತಂದರೆ 40,000 50,000 ಜನ ಇಲ್ಲಿ ಬಂತು ಅಂತಂದರೆ ಈ ಸುತ್ತಮುತ್ತ ಇರೋ ಎಂಟೈರ್ ರೆಸಿಡೆಂಟ್ ಜನ ಎಲ್ಲ ಹೋಗ್ಬೇಕು, ಎಲ್ಲಿ ಜೀವನ ಮಾಡಬೇಕು. ಮತ್ತು ಒಬ್ಬನಿಗೋಸ್ಕರ ಈ ಕಾಂಪ್ಲೆಕ್ಸನ್ನು ಮಾರೋದು ಅಷ್ಟು ಸುಲಭ ಅಲ್ಲ. ಅದರಿಂದ ದಯವಿಟ್ಟು ನಾನು ಒಂದೇ ಮಾತು ಹೇಳೋದು ಅವ್ರಿಗೆ, ನಮ್ಮ MLA ಅವ್ರಿಗೆ ಇದನ್ನ ಉಳಿಸ್ಬೇಕು. ಯಾಕಂದರೆ ನಮ್ಮ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾ ಇದೆಯಲ್ಲ, ಅದರಿಂದ ದಯವಿಟ್ಟು ಹೇಳ್ತೀವಿ ಈ ಜನ ಎಲ್ಲ ಹೋಗ್ಬೇಕು. ಮಾಡುವಂತ ಇರಬಾರ್ದು. ಅದು ಸೆಲ್ಫಿಶ್ ಆಗಿ ಬಿಸ್ನೆಸ್ ಮಾಡಿ ಯಾರಿಗೂ ಒಂದು ಅನುಕೂಲ ಮಾಡಬೇಕು ಅಂತ ಇಷ್ಟು ಜನ ಸಾರ್ವಜನಿಕರನ್ನ ತೊಂದರೆಯಲ್ಲಿ ಇಡೋದು ತುಂಬಾ ತಪ್ಪಾಗತ್ತೆ. ನಾವಿವಾಗ ಸುಮ್ಮನೆ ಇದ್ರೆ ರೆಸಿಡೆಂಟ್ಸು ನನಗೆ ಬಿಸಿ ಇದ್ದೀನಿ, ನನ್ನ ಕೆಲಸ ಇದೆ, ನನಗೆ ಆಫೀಸ್ ಇದೆ ಅಂತ ನಾವೆಲ್ಲ ಸುಮ್ಮನೆ ಇದ್ರೆ ಈ BDA ಕಾಂಪ್ಲೆಕ್ಸ್ ಹೊಡೆಯೋದು ಶುರು ಮಾಡಿದ್ರೆ ಅದರ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ಅದು ಫೇಸ್ ಮಾಡೋದು ತುಂಬಾ ಕಷ್ಟ ಇದೆ. ಪಕ್ಕದಲ್ಲಿ ಶಾಲೆ ಬೇರೆ ಇದೆ. ಇಲ್ಲಿ 14 ಫ್ಲೋರ್ಸ್ ಏನಾದ್ರು ಬಂದ್ರೆ ಟ್ರಾಫಿಕ್ ಕಂಜೆಷನ್ ಅದೊಂದೇ ಅಲ್ಲ, ನೀರು ಅದೊಂದೇ ಅಲ್ಲ, ಇಷ್ಟು ಸಾಫ್ಟ್ವೇರ್ ಎಂಪ್ಲಾಯಿ. ನಾವು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 20 ವರ್ಷದಿಂದ ನಾವು ಎಲ್ಲ ಲೋನು, ನಮ್ಮ ಮಕ್ಕಳ ಎಜುಕೇಷನ್ನು, ನಮ್ಮದು ಮನೆ EMI ಎಲ್ಲ ಥರದ್ದು ನಾವು ಇದ್ರ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡ್ತಾ ಇರೋದು. ಈಗ ಏಕ್ದಮ್ ಖಾಲಿ ಮಾಡಿ ಈ 1 ಮಂತಲ್ಲಿ ಹೊರಗಡೆ ಹೋಗಿ ಅಂತಂದರೆ ಎಲ್ಲೋ ಆಗುತ್ತೆ. ಇದು ತರಕಾರಿ ಅಂಗಡಿನ ನಾವು ಇಲ್ಲಿ ಎತ್ಕೊಂಡು ಹೊರಗಡೆ ಎತ್ಕೊಂಡೋಗಿ ಮಾರ. 3 ಇಯರ್ಸ್ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಬಿಟ್ಕೊಡಕ್ಕೆ ಆಗ್ತಾ ಇಲ್ಲ. ನೀವು 20 ಇಯರ್ಸಿಂದ ಇದ್ದೀರಾ. ದೊಡ್ಡ ವಿಷಯ, ನಿಜ ದೊಡ್ಡ ವಿಷಯ. ನೀವು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ಯಾವ್ದು ಬಿಟ್ರೇನು ಈ BDA ಕಾಂಪ್ಲೆಕ್ಸ್ನ ನಾವು ಬಿಟ್ಕೊಡ್ಬಾರ್ದು. ಥ್ಯಾಂಕ್ ಯು. ಇದು ತುಂಬ ನೋವಿನ ವಿಷಯ ಇದು. ಯಾಕಂದರೆ ನಮ್ಮ ಮುರಳಿ ಅವ್ರು ಹೇಳ್ತಾ ಇದ್ದಂಗೆ ಬರೀ ಬೊಮ್ಮನಹಳ್ಳಿ ಕ್ಷೇತ್ರಕ್ಕಾಗಲಿ
ಮತ್ತೊಂದು ಭಾಗಕ್ಕಾಗಲ್ಲ. ಇಡೀ ಬೆಂಗಳೂರಿನಲ್ಲಿ HSR BDA ಕಾಂಪ್ಲೆಕ್ಸ್ ಅಂದರೆ ಎಂಥವ್ರಿಗೂ ಒಂದು ಅಡ್ರೆಸ್ ತಕ್ಷಣ ಬರುವಂಥ ಒಂದು ಇದಿತ್ತು. ಒಳ್ಳೆಯ ವಾತಾವರಣ ಇದೆ ಈ ಒಂದು ಕಾಂಪ್ಲೆಕ್ಸ್ ಸುತ್ತಮುತ್ತ. ಈಗಾಗಲೇ ಸಾಕಷ್ಟು ನಮ್ಮ ಮಹಿಳೆಯರು ಕೂಡ ಮಾತಾಡ್ತಾ ಇದ್ರು. ಒಂದು ನಿಜವಾಗ್ಲೂ ಒಂದು ಆತಂಕ ಆಗುವಂಥ ವಿಷಯ, ಇಂಥ ಒಂದು ಕಾಂಪ್ಲೆಕ್ಸ್ನ ಹೊಡೆದಾಕ್ಬಿಟ್ಟು ಯಾವುದೋ ಮಲ್ಟಿ ಸ್ಟೋರ್ ಕಟ್ತೀವಿ ಅಂತ ಹೇಳಿದ್ರೆ ಈ ಸರ್ಕಾರ ಯಾವ ರೀತಿ ಮುಂದೆ ಹೋಗ್ತದೆ ಅಂತ ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ. ಡಮಾಲಿಟ್ ಮಾಡೋಕ್ಕೆ ಸರ್ ಆರ್ಡರ್ ಇದ್ದೀರಾ, ಏನು ಇದ್ರೆ ಸುಮ್ಮನೆ ಬಂದಿದ್ದೀರಾ? ಏಕದಮ್ 7 ಗಂಟೆಗೆ ಬಂದಿದ್ದೀರಲ್ಲ ಡಮಾಲಿಟ್ ಮಾಡೋದಕ್ಕೆ ಅಂತ ಕೇಳಿದ್ದಕ್ಕೆ, ಇಲ್ಲ ನೀವೇನಿದ್ರು ಕಮಿಷನರ್ ಹತ್ರ ಕೇಳ್ಕೊಳ್ಳಿಯಪ್ಪ, ನಮ್ಮ ಹತ್ರ ಏನು ನೀವು ಕೇಳಬೇಡಿ. ಸರಿ, ಆಮೇಲೆ ಕಮಿಷನರ್ ಸಾಹೇಬ್ರು ಫೋನ್ ಮಾಡಿದ್ರೆ ಕಮಿಷನರ್ ಇಟ್ಕೊಂಡು ಆಯ್ತು ಯಾರು ಬಂದರೆ ಅವ್ರ ಹತ್ರ ಕೊಡಿ ಅಂದರು. ಅವ್ರು ಕೊಟ್ಟರೆ ಅವರು ಏನು ಹೇಳಿಲ್ಲ, ಡಮಾಲಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಆಮೇಲೆ ಏನು ಮಾಡಿದ್ರೆ, ಸರಿ ಇದೇನಿದು ಡಮಾಲಿಟ್ ಏಕದಮ್ ಸೆಕೆಂಡ್ ಫ್ಲೋರ್ ಡಮಾಲಿಟ್ ಮಾಡ್ತಾ ಇದ್ರೆ ನಾವು ಗ್ರೌಂಡ್ ಫ್ಲೋರಲ್ಲಿ ಹೆಂಗೆ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರು ಫೋನ್ ಮಾಡಿದಾಗ ರಾಮಲಿಂಗಾರೆಡ್ಡಿ ಸಾಹೇಬ್ರು ಫೋನ್ ಮಾಡಿ ಅವ್ರಿಗೆ ಹೇಳಿದ್ರು, ಸ್ಟಾಪ್ ಮಾಡಿಯಪ್ಪ ಕೆಲಸ ಮಾಡಬೇಡಿ ಅಂತ. ಅವ್ರು ಹೇಳಿದ್ರು ಪೊಲೀಸವ್ರು ಕೇಳಿಲ್ಲ, ಇಲ್ಲ ನಾವು ಡಮಾಲಿಟ್ ಮಾಡಿದೆ ನಮಗೆ ಕಮಿಷನರೇ ಹೇಳ್ಬೇಕಂತ ಹೇಳಿದ್ಮೇಲೆ ಆಮೇಲೆ ಮಾನ್ಯ ಇದರಲ್ಲಿ HSR ಬಡಾವಣೆಯ ನಿವಾಸಿಗಳು ಮತ್ತು ಇಲ್ಲಿನ ಮಳಿಗೆದಾರರು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು BDA ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಷ್ಟಪಟ್ಟು ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ BDA ಕಾಂಪ್ಲೆಕ್ಸ್ನ ಒಡೆಯೋಕ್ಕಂತ ಅಂದಾಜು ಮಾಡಬೇಡಿ ನೀವು. ಇದರಿಂದ ಜೀವನ ಮಾಡೋಷ್ಟು ಸಾಕಷ್ಟು ಜನ ನಾವು BDA ಕಾಂಪ್ಲೆಕ್ಸಲ್ಲಿದ್ದೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ನೀವು ಖಾಸಗೀಕರಣ ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ಜನ ನಾವು ಬಡವರಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಒಂದೊಂದು ಅಂಗಡಿಗೆ 5 ಜನ ಅಂತಂದರೂ ಕೂಡ 250 ಅಂಗಡಿಗೆ ಹೆಚ್ಚು ಕಡಿಮೆ ನೀವೇ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ಅಂತ ಜೀವನ ಮಾಡೋದಕ್ಕೆ. ಇದರಲ್ಲಿ ಬಡಪಾಯಿಗಳು ಎಲ್ಲರೂ ಆ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ನೀವು ತೊಗೊಂಡೋಗಿ ಯಾರಿಗೋ ಖಾಸಗೀಕರಣ ಮಾಡೋದು ಅಂತಂದರೆ ಇದು ತುಂಬ ಅನ್ಯಾಯ. ಇದು ನಾವು ಇಲ್ಲಿ ಕೆಲಸ ಮಾಡೋದಕ್ಕೆ, ಇಲ್ಲಿ ನಾವು ಜನಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಡೆಯೋಕ್ಕಂತೂ ಬಿಡಲ್ಲ. ನಮ್ಮ ಜೀವ ಓದಲಿ, ಪ್ರಾಣ ಬೇಕಾದ್ರೆ ಬಿಡ್ತೀವಿ. ಕಾಂಪ್ಲೆಕ್ಸ್ ಅಂತೂ ಖಾಲಿ ಮಾಡೋಕ್ಕೆ ಬಿಡೋದಿಲ್ಲ ನಾವು. 2015ರಿಂದ ಈಗ 24 ನಾವು ಇಲ್ಲಿ ಓಪನ್ ಮಾಡಿ 2015ರಲ್ಲಿ ಓಪನ್ ಮಾಡಿದ್ದು. ಯಾವುದೇ ಕಾರಣಕ್ಕೂ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್. ಇವಾಗ ನಮ್ಮ ಶಾಸಕರಿಗೂ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ, ಕಮಿಷನರ್ಗೂ ಮನವಿ ಪತ್ರ ಕೊಟ್ಟಿದ್ದೀವಿ, ಚೇರ್ಮನ್ಗೂ ಮನವಿ ಪತ್ರ ಕೊಟ್ಟಿದ್ದೀವಿ. ಇದು ಪೊಲೀಸವರು ಬಂದು ನಮಗೆ ತಡೆದು ಭಾಳ ಕಿರುಕುಳ ಕೊಟ್ಟರು. ಆದರೂ ನಾವು ಶಾಸಕರಿಗೆ ಮನವಿ ಪತ್ರ ಕೊಡಬೇಕು ಅಂತ ನಾವು ಕೊಟ್ಟಿದ್ದೀವಿ. ಇವತ್ತು ಮುಂದಿನ ಹೋರಾಟ ತುಂಬ ಉಗ್ರವಾಗಿರುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. HSR ಲೇಔಟಲ್ಲಿರುವಂಥ ಒಂದು BDA ಕಾಂಪ್ಲೆಕ್ಸ್ ಸುಮಾರು 30 ವರ್ಷಗಳಿಂದ ಈ ಭಾಗದ ಜನಕ್ಕೆ ಒಂದು ಜೀವನಾಡಿಯಾಗಿದೆ. ಇಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ, BBMPಯ ಎಲ್ಲ ಕಚೇರಿಗಳಿದ್ದಾವೆ, ಹೆಲ್ತ್ ಕಚೇರಿಗಳಿದ್ದಾವೆ, ಮತ್ತು ಹಾಸ್ಪಿಟಲ್ ಇದೆ, ಮತ್ತು MLA ಕಚೇರಿ, ಶಾಸಕರ ಕಚೇರಿ, ಮತ್ತು ಇಲ್ಲಿನ ಆನೇಕಲ್ ಶಾಸಕರ ಕಚೇರಿ ಇತ್ತು. ಮತ್ತು ಈ ಭಾಗದಲ್ಲಿ ಬೇರೆ ಬೇರೆ ಸವಲತ್ತುಗಳು ಅಂದರೆ ಜನಗಳಿಗೆ ಈಸಿಯಾಗಿ ಸಿಗೋವಂಥ ಅಂಗಡಿಗಳು, ಕಡಿಮೆ ವೆಚ್ಚದಲ್ಲಿ ಸಿಗೋವಂಥ ವಸ್ತುಗಳ ಒಂದು ಮಳಿಗೆನೂ ಕೂಡ ಇದಾಗಿತ್ತು. ಈ ಒಂದು ಜಾಗ BDAದವ್ರದ್ದಲ್ಲ, ರೈತರ ಜಾಗವನ್ನು ವಶಪಡಿಸ್ಕೊಂಡಂಥದ್ದು. ಆಗ ಇದನ್ನು CA ಮಾಡಿ BDA ಕಾಂಪ್ಲೆಕ್ಸನ್ನು ಕಟ್ಟಿದ್ರೆ ಈ ಭಾಗದ ಜನಕ್ಕೆ ಉಪಯೋಗ ಆಗುತ್ತೆ ಅಂತ. ಅವತ್ತು ಕಡಿಮೆ ದರಕ್ಕೆ ಒಂದು ರೈತರು ಈ ಜಾಗವನ್ನು ಬಿಟ್ಕೊಟ್ಟಿದ್ದಾರೆ. ಇವತ್ತು BDA ಬೇರೆ ಬೇರೆ ಬಡಾವಣೆಗಳನ್ನೆಲ್ಲ ಮಾಡೋಕ್ಕೆ ಹೋಗ್ತಾ ಇದೆ. ಇರೋ BDA ಕಾಂಪ್ಲೆಕ್ಸನ್ನು ಒಡೆದಾಕಿ ನೀವು ಕಟ್ತೀರಾ, ನೀವು ಕಟ್ಟಿ, ಇಲ್ಲಿನವ್ರಿಗೆ ಕೊಡಿ. ನೀವು ಪ್ರೈವೇಟ್ ಅವ್ರಿಗೆ 70% ಕೊಟ್ಟು ನೀವು 30% ಇಟ್ಕೊತೀರಾ ಅಂತ ಹೇಳಿದ್ರೆ ಯಾರಿಗೆ ನ್ಯಾಯ ಮಾಡ್ದಂಗೆ ಇದು? ಸಾವಿರಾರು ಕೋಟಿ ರೂಪಾಯಿ, ಸುಮಾರು 1500 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳೋಂಥ ಜಮೀನಿದು. BDA ಕಾಂಪ್ಲೆಕ್ಸು ಸೇರಿದ್ರೆ 2000 ಕೋಟಿ, 2000 ಕೋಟಿ ರೂಪಾಯಿ ಬೆಲೆ ಬಾಳೋಂಥ ಜಾಗನ ನೀವು ಯಾವನೋ ಒಬ್ಬ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಎಷ್ಟಾಗುತ್ತೆ ಅಡಿಗೆ? ಒಂದು 2000 ರೂಪಾಯಿ, 2500 ರೂಪಾಯಿ ಆಗುತ್ತೆ ಅಡಿ ಕಟ್ಟಲಿಕ್ಕೆ. ಅವನೊಂದು 100 ಕೋಟಿಯಲ್ಲಿ 1000 ಕೋಟಿ ರೂಪಾಯಿ ಆಸ್ತಿನ ನಾವು 1500 ಕೋಟಿ ರೂಪಾಯಿ ಆಸ್ತಿನ ಹೊಡ್ಕೊತಾ ಇದ್ದಾನೆ ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಅಂದರೆ ನಿಮಗೆ ಮಾನ ಮರ್ಯಾದೆ ಇದೆಯಾ? ದಯವಿಟ್ಟು ಇದ್ರ ಬಗ್ಗೆ ತಕ್ಷಣ ಸರ್ಕಾರ ತೀರ್ಮಾನ ಮಾಡಿ BDA ಕಾಂಪ್ಲೆಕ್ಸ್ಗಳ ಹಗರಣವನ್ನು ನೀವು ತಕ್ಷಣ ನಿಲ್ಲಿಸಬೇಕು. ಹಿಂದೆ ಯಾವ ಸರ್ಕಾರಗಳು ಮಾಡೋಕ್ಕೆ ಬಂದಾಗಲೂ ಕೂಡ ನಾವು ತಡೆದಿದ್ದೀವಿ. ಅದು ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ನಾವು ವಿಧಾನಸಭೆಯಲ್ಲೂ ಮಾತಾಡಿದ್ದನ್ನು ತಡೆದಿದ್ದೇವೆ. ಈಗಲೂ ಕೂಡ ಆ ಒಂದು ಹೋರಾಟ ನಾವು ಮುಂದುವರಿಸ್ತೇವೆ. ಯಾವ ಕಾರಣಕ್ಕೂ ಕೂಡ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ, ಮತ್ತು ಮುಖ್ಯಮಂತ್ರಿಗಳನ್ನು ಮತ್ತು BDA ಕಮಿಷನರನ್ನು ಮತ್ತು ಉಸ್ತುವಾರಿ ಸಚಿವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ದಯವಿಟ್ಟು ಈ BDA ಕಾಂಪ್ಲೆಕ್ಸ್ಗಳನ್ನು ಒಡೆಯೋಂಥ ಕೆಲಸಕ್ಕೆ ಕೈ ಹಾಕಬೇಡಿ. BDAಗೆ ಇರೋವಂಥ ಮಾನ ಮರ್ಯಾದೆ ಕೂಡ ಹೋಗ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ.
ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಬೇಡಿ. ಈಗಲೇ ಏನೇನು ಹಗರಣಗಳು ನಡೀತಾ ಇದೆ, ಯಾವ ರೀತಿ ಎಲ್ಲ ನಡೀತಾ ಇದೆ ಅಂತ ನೋಡಿದ್ದಾರೆ. ಈ ರೀತಿ ನೀವು ಕಣ್ಣು ಮುಂದೆನೇ ಇರೋ BDA ಕಾಂಪ್ಲೆಕ್ಸ್ ಹೊಡೆದಾಕ್ತೀನಿ, ಯಾರೋ ಸರ್ಕಾರದಲ್ಲಿ ತೀರ್ಮಾನಗಳಾಗಿತ್ತು ಅಂತ ನೀವು ಹೇಳಕ್ಕೆ ಹೋದರೆ ನಿಮ್ಮ ಸರ್ಕಾರ ಏನು ಮಾಡ್ತಾಯಿದೆ? ದಯವಿಟ್ಟು ಇದನ್ನು ಯಾವ ಕಾರಣಕ್ಕೂ ಕೂಡ ನೀವು ಒಡೆಯೋಕ್ಕೆ ಬಿಡಬಾರ್ದು, ಪ್ರೈವೇಟೈಸ್ ಮಾಡಬಾರ್ದು. ಇದು BDA ಕೈಯಲ್ಲೇ ಇರಬೇಕು. ಸಾರ್ವಜನಿಕರಿಗೆ ಇಲ್ಲಿ ತುಂಬ ವರ್ಷಗಳಿಂದ ಅನೇಕರು ಅಂಗಡಿ ಮಳಿಗೆಗಳನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ದಯವಿಟ್ಟು ಮಾಡಬೇಡಿ. ಇಷ್ಟು ವರ್ಷದಿಂದ ಅವ್ರು ಇದನ್ನೇ ನಂಬ್ಕೊಂಡು ಇಲ್ಲೇ ಇದ್ದಾರೆ. ಅವ್ರ ಫ್ಯಾಮಿಲಿ ಸೆಟಪ್ ಆಗಿದೆ, ಇಲ್ಲಿ ಅವ್ರ ಮಕ್ಕಳನ್ನ ಅಕ್ಕಪಕ್ಕದ ಸ್ಕೂಲ್ಗಳಲ್ಲಿ ಹಾಕಿರ್ತಾರೆ. ಅವ್ರು ಇಲ್ಲಿಂದ ಈಗ ಸಡನ್ನಾಗಿ ನೀವು ಇಲ್ಲಿ ತೆಗೆದುಬಿಡಿ ಅಂದರೆ ಬೇರೆ ಕಡೆ ಅವ್ರಿಗೆ ಹೋಗಿ ಮಾಡಲಿಕ್ಕೆ ಬಿಸ್ನೆಸ್ಸು ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ಪಾಯಿಂಟ್ ನಂಬರ್ 2 ಇಸ್ ಅವರು ಎಲ್ಲ ದೇರ್ ಫುಲ್ ಹಾರ್ಡ್ ಅರ್ನ್ ಮನಿಯಿಂದ ಹಿಡಿದು ಅವ್ರದ್ದು ಎಲ್ಲ ಇದರಲ್ಲೇ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗೆ ಭಾಳ ಕಷ್ಟ ಆಗುತ್ತೆ ಅವ್ರು ಇಲ್ಲಿಂದ ಶಿಫ್ಟ್ ಮಾಡೋದು. ನಮಗೂ ಇಲ್ಲಿ ಕಾಂಪ್ಲೆಕ್ಸ್ ಅಂತ ಬಂದಾಗ ವಿ ಹ್ಯಾಡ್ ಫಸ್ಟ್ ಇಲ್ಲಿ ಗ್ರಾಸರಿ ಶಾಪಿಂಗ್ ಇತ್ತು, ವೆಜಿಟೇಬಲ್ಸ್ ಇತ್ತು, ಒಂದು ಹೋಟೆಲ್ ಇದೆ, ಒಂದು ನಮಗೆ ಈಗ ಎಮರ್ಜೆನ್ಸಿ ಆ್ಯಸ್ ಅ ರೆಸಿಡೆಂಟ್ ನಾನು ಇಲ್ಲಿ ಬರಬೇಕು ಅಂದರೆ ವಿ ಹ್ಯಾವ್ ಸಮ್ ನಮ್ಮ ಕುಕ್ಕಿಂಗ್ ಇದಕ್ಕಾಗಲಿ ಒಂದು ಪ್ರೆಸ್ಟೀಜ್ ಶೋರೂಮ್ ಇದೆ ಅಂದರೆ ಸೊ ವಿ ಫೀಲ್ ಹ್ಯಾಪಿ ಕಮಿಂಗ್ ಹಿಯರ್. ಒಂದು ಕಡೆ ಬಂದಾಗ ನಮ್ಮದು ಎಲ್ಲ ಕೆಲಸ ಮುಗಿಯುತ್ತೆ. ಸ್ಟೇಷ್ನರಿ ಶಾಪ್ ಇದೆ, ಫೋಟೋ ಸ್ಟುಡಿಯೋ ಇದೆ. ಈಗ ಎಲ್ಲ ಒಂದೊಂದೇ ಎಲ್ಲ ಶಿಫ್ಟ್ ಮಾಡಿದ್ರೆ ಇಲ್ಲಿ ನಮಗೆ ಬ್ರ್ಯಾಂಡೆಡ್ ಬರಬೇಕು ಅಂತ ಏನೂ ರೂಲ್ಸ್ ಇಲ್ಲ ಸರ್. ಸೊ ದಯವಿಟ್ಟು ಇದನ್ನು ಸೆಕೆಂಡ್ ಥಾಟ್ ಯೋಚನೆ ಮಾಡಿ ಆಮೇಲೆ ಆ ಥರ ಫುಲ್ಲು ಬಂದು ಇಲ್ಲಿ ಆಫೀಸಸ್ ಮಾಡಬೇಕು ಅಂತ ಏನಿಲ್ಲ. ಬಿಕಾಸ್ ಇದು ಹಾರ್ಟ್ ಆಫ್ ದ ನಮ್ಮ ಲೇಔಟಲ್ಲಿ ಜಸ್ಟ್ ಎಂಟ್ರೆನ್ಸ್ ಆ್ಯಂಡ್ ಎಕ್ಸಿಟ್ ಇಲ್ಲೇ ಇರೋದ್ರಿಂದ ವೆಹಿಕಲ್ ಮೂವ್ಮೆಂಟ್ ಆಲ್ಸೋ ಜಾಸ್ತಿ ಆಗುತ್ತೆ. ಸೊ ಅಷ್ಟು ವೆಹಿಕಲ್ಸ್ನ ತಡೆಯೋ ಕೆಪಾಸಿಟಿ ಇರಲ್ಲ. ನಾವು ಏನೇ ಪಾರ್ಕಿಂಗ್ 3 ಲೇಯರ್ 4 ಲೇಯರ್ ಮಾಡಿದ್ರೂ ಬಿಕಾಸ್ ವಿ ಆಲ್ರೆಡಿ ಸಿ ಇನ್ ಫೋರಮ್ ಆಗಲಿ ಬೇರೆ ಮಾಲ್ಸ್ಗಳಾಗಲಿ ವೀಕೆಂಡ್ಸ್ ಆದರೆ ಅಥವಾ ಒಂದು ರಜಾ ಇದ್ದರೆ ದ ವೆಹಿಕಲ್ಸ್ ಮೂವ್ಮೆಂಟ್ ವಿಲ್ ಬಿ ಮೋರ್ ದೆನ್ ದ ಕೆಪಾಸಿಟಿ. 2,000 ಕೋಟಿ ಬೆಲೆ ಬಾಳುವಂಥ BDA ಕಾಂಪ್ಲೆಕ್ಸನ್ನು ಇವತ್ತು ಏಕಾಏಕಿ BDAದವರು ಮತ್ತು ಸರ್ಕಾರ ಇಬ್ಬರು ಸೇರಿಕೊಂಡು ಡೆಮಾಲೇಷನ್ ಮಾಡೋದಕ್ಕೆ ಸಂಚನ್ನು ರೂಪಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಈ BDA ಕಾಂಪ್ಲೆಕ್ಸ್ನ ಶಾಪ್ನ ಮಾಲೀಕರು ಇವತ್ತು ಸುಮಾರು ವರ್ಷಗಳಿಂದ ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಅವರು ನಂಬಿಕೊಂಡು ನೂರಾರು ಕುಟುಂಬಗಳು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ BDA ಕಾಂಪ್ಲೆಕ್ಸನ್ನು ಡೆಮಾಲೇಷನ್ ಮಾಡೋದಕ್ಕೆ ಬಿಡೋದಿಲ್ಲ. ಇಲ್ಲಿನ ರೈತರು ಈ ಭಾಗದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಭೂಮಿಯನ್ನು 50,000 to 60,000 ಇವತ್ತು ಕಡಿಮೆ ಬೆಲೆಯಲ್ಲಿ ಕೊಟ್ಟು ಇವತ್ತು ಅವರೆಲ್ಲರೂ ಕೂಡ ಈ ಭಾಗದಲ್ಲಿ ಇರಬೇಕು, ಈ ಭಾಗವನ್ನು ಉಳಿಸ್ಬೇಕಂತೇಳಿ ಇವತ್ತು ಅವರು ಎಲ್ಲ ರೈತರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು BDA ಮತ್ತು ಸರ್ಕಾರ ಇಬ್ಬರು ಸೇರಿಕೊಂಡು ಈ ಶಾಪ್ನ ಮಾಲೀಕರಿಗೆ ನೋಟಿಸನ್ನು ಕೊಟ್ಟು ಈ ಬೇಗ 1 ತಿಂಗಳೊಳಗಡೆ ಖಾಲಿ ಮಾಡಬೇಕಂತ ಏನು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಇದು ಖಾಲಿ ಮಾಡೋ ಪರಿಸ್ಥಿತಿ ಇಲ್ಲ. ಎಷ್ಟು ತೊಂದರೆ ಮಾಡ್ತಾ ಇದ್ದಾರೆ ಅಲ್ವಾ ಸಾರ್ವಜನಿಕರಿಗೆ. ಇದು ನಾನು ತುಂಬ ನೋವಾಗುವಂತಹ ವಿಷಯ. ನಿಮ್ಮ ಮನೆಗಳಿರುತ್ತಲ್ಲ, ಆ ಮನೆನ ಡೆಮಾಲಿಷನ್ ಮಾಡಿಕೊಂಡು ಅಲ್ಲಿ ಕಟ್ರಿ ಮಾಲು. ಈ ಥರ ಬಡವ್ರಿಗೆ ಯಾಕೆ ಈ ಥರ ಮಾಡ್ತೀರಾ ಅನ್ಯಾಯ? ನನಗೆ ಅರ್ಥನೇ ಆಗ್ತಾಯಿಲ್ಲ ಏನು ನಡೀತಾ ಇದೆ ಅಂತ. ಅಲ್ಲಿ ನೋಡಿದ್ರೆ ರೋಡ್ಗಳಲ್ಲಿ ನೋಡಿದ್ರೆ ಅಷ್ಟೊಂದು ಗುಂಡಿಗಳಿರ್ತವೆ, ಸ್ಪೀಡಾಗಿ ಬರ್ತಾ ಇರ್ತಾರೆ, ಸ್ಕಿಡ್ಡಾಗಿ ಬೀಳ್ತಾರೆ. ಅದ್ರ ಬಗ್ಗೆ ಇಲ್ಲ. ನೀಟ್ ಎಕ್ಸಾಮ್ದು ಅದ್ರ ಬಗ್ಗೆನೂ ಇಲ್ಲ, ಯಾವುದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಇದು ಯಾವುದೋ ವಿಚಾರಗಳನ್ನ ತೊಗೊಂಡು ಬಂದು ಈ ಥರ ಎಲ್ಲ ತೊಂದರೆ ಕೊಡ್ತಾಯಿದ್ರೆ ತುಂಬ ಕಷ್ಟ ಆಗುತ್ತೆ ಎಲ್ಲರಿಗೂ. ಅದು 20 ವರ್ಷ 25 ವರ್ಷದಿಂದ ಬದುಕ್ತಾ ಇರೋರಿಗೆ ಎಷ್ಟು ಅನ್ಯಾಯ ಆಗುತ್ತೆ ಕಣ್ರಿ. ಏನು ಸ್ವಲ್ಪ ಆದರೂ ಯೋಚನೆ ಮಾಡೋದು ಬೇಡವಾ ಗೌರ್ಮೆಂಟು? ಆ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಬಿಟ್ಟು ಜನರು ದೃಷ್ಟಿನೆಲ್ಲ ಆ ಕಡೆ ಎತ್ಬಿಟ್ಟು ಸಡನ್ನಾಗಿ ಈ ಥರ ಎಲ್ಲ ನೋಟಿಸ್ಗಳೆಲ್ಲ ಕೊಟ್ಬಿಟ್ಟು ಖಾಲಿ ಮಾಡಿ ಅಂದರೆ ಎಲ್ಲೋಗ್ಬೇಕು ಜನ? ಎಲ್ಲರೂ ಹೋಗಬೇಕು. ತುಂಬ ತಪ್ಪಿದು. ನನಗಂತೂ ಇದು ಇಷ್ಟನೇ ಆಗ್ತಾಯಿಲ್ಲ. ಯಾಕೆ ಅಟ್ಲೀಸ್ಟು ಜನಸಾಮಾನ್ಯರು ಯೂತ್ಸು ಬರಬೇಕು ಬೆಂಬಲಕ್ಕೆ, ಆವಾಗಲೇ ಒಬ್ರಿಗೆ ಬುದ್ಧಿ ಕಲ್ಸೋಕ್ಕಾಗೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಒಬ್ಬರ ಹೊಟ್ಟೆ ಒಡೆದು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ತೀವಿ ಅಂತಂದರೆ ಎಷ್ಟು ಮಟ್ಟಕ್ಕೆ ಸಾಧ್ಯ? ನಿಮ್ಮ ಮನೆ ಬಿಲ್ಡಿಂಗ್ ಡೆಮಾಲಿಷನ್ ಮಾಡ್ಕೊಳ್ರಿ. ಅವಾಗ ನಾವು JCBಗಳು ಅದು ಇದು ತಂದು ನಿಮ್ಮ ಮನೆ ಗುದ್ದಿದ್ರೆ ಸುಮ್ಮನೆ ಇರ್ತೀರಾ? ನಿಮ್ಮ ಹೊಟ್ಟೆ ಹೊಡೆದ್ರೆ ಸುಮ್ಮನೆ ಇರ್ತಾರೆ ಎಲ್ಲರೂ? ನಿಮ್ದಂದ್ರೆ ಬದುಕು, ನಮ್ದಂದ್ರೆ ಬದುಕಲ್ವಾ? ಪ್ರತಿಯೊಂದು ಇದು ಅವ್ರದ್ದೇ ಅವ್ರ ಸಂಸಾರ, ಅವ್ರದ್ದೇ ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ತುಂಬ ಕಷ್ಟಗಳಿಂದ ತುಂಬ ಎಲ್ಲೆಲ್ಲಿಂದ ಬಂದು ಜೀವನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಎಲ್ಲ ಇವಾಗ ಒಂದು ಸಿದ್ದರಾಮಯ್ಯ ಸರ್ಕಾರದಿಂದ BDA ಕಾಂಪ್ಲೆಕ್ಸ್ ಹೊಡೆಯೋದು ತಪ್ಪು. ಬಟ್ ಏನಂದರೆ ಈಗ ನಾನು ಒಬ್ಳು ಹೆಣ್ಣಲ್ಲ, ನಂತರ ಸಾವಿರಾರು ಜನ ಹೆಣ್ಮಕ್ಳು ಬಂದು ಸಂಘಟನೆ ಮಾಡ್ತಾರೆ, ರೋಡಿಗಿಳಿತಾರೆ. ಇದು ಮಾಯಾ ಬಜಾರ್ ಆಗಿಬಿಟ್ಟಿದೆ. ಒಂದು ಬಡವ್ರು ಹೊಟ್ಟೆ ಹೊಡೆಯೋದು ಎಷ್ಟೋ ಗೌರ್ಮೆಂಟ್ ಲ್ಯಾಂಡ್ಗಳು ಎಲ್ಲೆಲ್ಲಿದೆ ಅಲ್ಲಿ ಕಣ್ಣಾಕಿ ಎಷ್ಟೆಷ್ಟು ಶ್ರೀಮಂತರುಗಳು ಎಲ್ಲೆಂದು ಔಟ್ ಆಫ್ ಸ್ಟೇಷನ್ ಬಂದವನಿಗೆಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ಥರ ನೀವು ಪ್ರಾಬ್ಲಮ್ ಮಾಡ್ತಾ ಇದ್ದೀರ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಇದು ಬಂದು ಎಲ್ಲ ರೋಡಿಗೆ ಇಳಿತಾರೆ. ಮತ್ತು ಇಲ್ಲಿರೋರಿಗೆ ಯಾವುದೇ ಅನ್ಯಾಯ ಆಗಬಾರ್ದು. ನಮ್ಮ ಸಪೋರ್ಟು ಮತ್ತು ನಮ್ಮ ಸಂಘದ ಸಪೋರ್ಟ್ ನೂರಾರು ಹೆಣ್ಮಕ್ಳದ್ದು ಮತ್ತು ಇಲ್ಲಿದ್ದು ಎಲ್ಲರದ್ದು ಇದೆ. ಖಂಡಿತ ನಾವೆಲ್ಲ ಬಂದು ಹೋರಾಟ ಮಾಡ್ತೀವಿ. ಇದನ್ನು ಇಲ್ಲಿಗೆ ಸಿದ್ದರಾಮಯ್ಯವ್ರ ಗಮನ ತಗೊಂಡು ನಿಲ್ಲಿಸಬೇಕು. ಸ್ವಲ್ಪ ದಿನ ಎಲ್ಲ ನೋಡ್ದಂಗೆ ಬ್ರ್ಯಾಂಡಿ ಬೆಂಗಳೂರು ಆಗಿತ್ತು. ಯಾಕೆಂದರೆ ಪಬ್ಬು ಬಾರು ಎಲ್ಲ ಆಯಿತು. ಈಗ ಈ BDA ಕಾಂಪ್ಲೆಕ್ಸ್ಗಳ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ.
ಇವತ್ತು ನೋಡಿ ಇಲ್ಲೆಲ್ಲ ಮಧ್ಯಮ ವರ್ಗದವರು, ಬಡವರು, ಕೂಲಿ ಕಾರ್ಮಿಕರು ಮಾಡ್ತಾರೋಂಥ ಕೆಲಸ ಮಾಡ್ತಾರೋಂಥ ಜಾಗ. ಆಮೇಲೆ ಎಲ್ಲ ಮಧ್ಯಮ ವರ್ಗದವರೇ ಒಂದು ಅಂಗಡಿ ಮುಗ್ಗಟ್ಟು ಇಟ್ಕೊಂಡಿರೋಂಥ ಜಾಗನ ಇವತ್ತು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾಯಿದೆ ಸರ್ಕಾರ. ನಾವೆಲ್ಲ ಇವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗ 15 ದಿನ ಮುಂಚೆ ಹೋಗಿ BDA ಕಮಿಷನರ್ ಇರ್ಬೋದು, BDA ಚೇರ್ಮನ್ಗಳಿರ್ಬೋದು, ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ. ಅದಕ್ಕೂ ಸ್ಪಂದಿಸ್ತಾ ಇವತ್ತು ಏಕಾಏಕಿ ರಾತ್ರಿ ಕಳ್ಳರ ಥರ ಬಂದು ಹೊಡೆಯುವಂಥ ಕೆಲಸ ಇನ್ನೊಂದು ಮಾಡಿದರೆ ಉಗ್ರವಾದ ಹೋರಾಟಗಳು ಮಾಡ್ತೇವೆ. ಇಲ್ಲಿ ನೀವೆಲ್ಲ ನೋಡ್ದಂಗೆ, ನೀವೆಲ್ಲ ಮಾಧ್ಯಮದ ಮುಖಾಂತರ ಇದ್ದರೂ ಸಹ ಪೊಲೀಸವರು ಕಳ್ಳರ ಸರ ಬ್ಯಾನರ್ಗಳನ್ನ ಕತ್ಕೊಂಡು ಹೋಗೋ ಕೆಲಸ ಮಾಡ್ತಾರೆ. ಈ ಪೊಲೀಸವರೇ ಜನಗಳನ್ನು ರೊಚ್ಚಿಗಳಿಸೋ ಕೆಲಸ ಮಾಡ್ತಾರೆ. ಇದೆಲ್ಲ ಆಗಬಾರ್ದು. ಏಕೆಂದರೆ ಸರ್ಕಾರ ಇವತ್ತು ಬಡವರ ಪರ ನಾವು ಕೆಲಸ ಮಾಡ್ತೇವೆ ಅಂತ ಬಂದಿರೋ ಸರ್ಕಾರ ಇವತ್ತು ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಾಯಿದೆ. ರಿಯಲ್ ಎಸ್ಟೇಟ್ ಉದ್ಯಮದ ಪರವಾಗಿ ಕೆಲಸ ಮಾಡ್ತಾಯಿದೆ. ಇದಾಗಬಾರ್ದು. ನೀವೇನಾದರೂ ಮುಂದಿನ ದಿನಗಳು ಇವತ್ತೇನು 137 ಸೀಟ್ ತಗೊಂಡಿದ್ದೀರಾ, ಮುಂದಿನ ಇದೇ ಹೌದು. ರಾಜ್ಯದಲ್ಲಿ ಒಂದು ರೀತಿ ಬ್ರೋಕರ್ಗಳ ರೀತಿ BDA ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಹಾಗೆಯೇ KIDB, ಹಾಗೆಯೇ KHBಗಳು ವರ್ತಿಸ್ತಾ ಇಲ್ಲಿನ ಸ್ಥಳೀಯರನ್ನ ಒಕ್ಕಲೆಬ್ಬಿಸಿ ಕೈಗೊಂಬೆಗಳಾಗಿ ವರ್ತಿಸ್ತಾ ಇರುವಂತ ಈ ಒಂದು ಪ್ರಾಧಿಕಾರಗಳಿಗೆ ಸ್ಥಳೀಯರು ಪ್ರಾಧಿಕಾರಿಗಳ ವಿರುದ್ಧ ಸ್ಥಳೀಯರು ದಂಗೆ ಹೇಳುವಂತ ದಿನಗಳು ದೂರದಲ್ಲಿಲ್ಲ ಅಂತೇಳಿ ಈ ಒಂದು ದೃಶ್ಯಗಳನ್ನ ನೋಡ್ತಿದ್ರೆ ಭಾಸವಾಗುತ್ತೆ. ಅದೇನೇ ಇಲ್ಲಿ ಬಂಡವಾಳಶಾಹಿಗಳ ಕೈಗೊಂಬೆಗಳಂತೆ ಈ ಒಂದು ಪ್ರಾಧಿಕಾರಿಗಳು ವರ್ತಿಸ್ತಾ ಇರುವುದಂತೂ ಖಂಡನೀಯ ಮತ್ತು ಇದರ ವಿರುದ್ಧ ಇನ್ನಷ್ಟು ಆಕ್ರೋಶ ವ್ಯಕ್ತವಾಗಲೇಬೇಕಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.